ಕೊಡಗು ಜಿಲ್ಲೆಯ ಕಟ್ಟೆಮಾಡು ಗ್ರಾಮದಲ್ಲಿರುವಂತಹ ಮಹಾಮೃತ್ಯುಂಜಯ ದೇವಾಲಯ ಇದೆ. ಈ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಆರಂಭವಾಗಿದೆ. ಕಳೆದ ವರ್ಷ ವಾರ್ಷಿಕೋತ್ಸವ ಸಂದರ್ಭ ಅಂದರೆ ಡಿಸೆಂಬರ್ 27ರಂದು ಒಂದು ಗಲಾಟೆ ಸಂಭವಿಸಿತು. ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರುವಂಥದ್ದು. ನಂತರ ಅದು ಒಂದು ಎರಡು ಸಮುದಾಯದ ನಡುವೆ ಒಂದು ಸಮರಕ್ಕೆ ಕೂಡ ಕಾರಣವಾಗಿತ್ತು. ಈಗ ಇದೇ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಆರಂಭವಾಗಿದೆ. ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ದೇವಾಲಯದ ಅಧ್ಯಕ್ಷರಾದ ಶಶಿ ಜನಾರ್ದನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಸಾಕಷ್ಟು ಬಂದೋಬಸ್ತ್ ಮಾಡಲಾಗಿತ್ತು ಕಳೆದ ವರ್ಷ ಗಲಾಟೆ ಆಯಿತು. ನಂತರ ಇದು ನಿಮ್ಮ ವಾರ್ಷಿಕೋತ್ಸವ ಕೂಡ ಮೊಟಕು ಆಯಿತು ಅಂತ ಹೇಳುವಂಥದ್ದಕ್ಕೆ ಈಗ ಈ ವರ್ಷ ಯಾವ ರೀತಿ ಒಂದು ಸಿದ್ಧತೆ ಆಗಿದೆ, ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಪೊಲೀಸರು, ನೀವು ಏನು ಮನವಿ ಮಾಡಿ ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಮಾಹಿತಿ ಕೊಡಿ ಸರ್. ಮಹಾಮೃತ್ಯುಂಜಯ ಮಹದೇಶ್ವರ ದೇವಸ್ಥಾನದ ವಾರ್ಷಿಕೋತ್ಸವ 2023ನೇ ತಾರೀಕಿನಿಂದ 28ನೇ ತಾರೀಕುವರೆಗೆ ನಡೆಯಿತು. ಬಹುಶಃ ಕಳೆದ ವರ್ಷದ ಗಲಾಟೆಯನ್ನು ಅನುಸರಿಸಿ ಒಂದಷ್ಟು ಮಾರ್ಗಸೂಚಿ ಹಾಗೂ ಪೊಲೀಸ್ ಜಿಲ್ಲಾಡಳಿತದ ಸುತ್ತೋಲೆಯ ಪ್ರಕಾರ ಒಂದಷ್ಟು ವ್ಯತ್ಯಾಸಗಳನ್ನು, ಅಂದರೆ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತೇಳುವಂಥ ಹಿನ್ನೆಲೆಯಲ್ಲಿ ನಾವು ದೇವಸ್ಥಾನದ ಎದುರುಭಾಗದಲ್ಲಿ ದೇವರ ದರ್ಶನ ಆಗೋ ರೀತಿಯಲ್ಲೇ ಒಂದು ಸ್ಟೀಲ್ ಗ್ರಿಲ್ಸ್ ಗೇಟನ್ನು ಹಾಕಿದ್ದೇವೆ. ಅಂದರೆ ಮುಖ್ಯ ದ್ವಾರ ಓಪನ್ ಆಗಿರ್ತದೆ, ಓಪನ್ ಆಗಿರ್ತದೆ. ಹಾಗೆ ಸ್ಟೀಲ್ ದ್ವಾರದ ಮುಖಾಂತರ ದೇವರ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ನಾವು ಜಿಲ್ಲಾಡಳಿತವನ್ನು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಜಿಲ್ಲಾಡಳಿತವನ್ನು ಕೂಡ ನಾವು ಗಣನೆ ತೆಗೊಳ್ಬೇಕಾಗ್ತದೆ. ಮತ್ತೊಂದು ವಿಚಾರ ಅಂತಂದರೆ, ಈಗಾಗಲೇ ಕೋರ್ಟಿನಲ್ಲಿ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ದೃಷ್ಟಿಯಿಂದಲೂ ಕೂಡ ಕೋರ್ಟಿಗೆ ಕೂಡ ಅಥವಾ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವನ್ನು ಪಾಲಿಸಿ ಮಾಡುವ ಮೂಲಕ ನಾವು ಈಗ ಕೆಲವು ಕುಪ್ಪತ್ತಟ್ಟಿಯನ್ನು ಹಾಕಬಹುದು ಅಂತ ಹೇಳುವಂಥ ಕೋರ್ಟ್ ಆದೇಶ ಏನಿದೆ, ಅದೇ ಪ್ರಕಾರ ನಾವು ಕುಪ್ಪತ್ತಟ್ಟಿ ಹಾಕಿದರೂ ಕೂಡ ನಾವು ಅವಕಾಶ ಮಾಡಿಕೊಡ್ತಿದ್ದೇವೆ. ಎಲ್ಲರ ಪ್ರವೇಶಕ್ಕೆ ಅವಕಾಶ ಇಲ್ಲ. ಆಡಳಿತ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು, ಅಂದರೆ 13 ಜನ ಆಡಳಿತ ಸಮಿತಿಯಲ್ಲಿದ್ದಾರೆ, ಅವರಲ್ಲಿ ಕೂಡ ಕುಪ್ಪತ್ತಟ್ಟಿ ಹಾಕುವಂಥ ಒಂದು ವ್ಯವಸ್ಥೆ ಅವರಲ್ಲಿ ಕೂಡ ಇದೆ. ಅವರಿಗೆ ನಾವು ಈಗಾಗಲೇ ಒಳಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಕಾರಣ ಏನು ಅಂತ ಇದೆ, ಯಾವುದೇ ರೀತಿಯ ಕೋರ್ಟ್ದು ಇದು ನಿಯಮ ಉಲ್ಲಂಘನೆ ಆಗಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಈ ಒಂದು ಇದನ್ನ ಮಾಡ್ಕೊಂಡು ಬಂದಿದ್ದೇವೆ. ಅಂದ್ರೆ ಈ ವರ್ಷ ಬರುವಂತ ಭಕ್ತರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬಹುದು ಅಂತ ಹೇಳ್ತೀರಾ? ಕೋರ್ಟ್ ಆದೇಶ ಪ್ರಕಾರ ನಾವು ಕರೀಲಿಕ್ಕಾಗದಿದ್ರು ಕೂಡ ಉಡುಗೆ ಹಾಕೊಂಡು ಅವರ ಏನು ಡ್ರೆಸ್ ಕೋಡ್ ಇದೆ ಅದನ್ನು ಹಾಕೊಂಡು ಬರ್ಬೋದು, ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ದೇವಸ್ಥಾನದ ಒಳಪ್ರವೇಶಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ, ಸಾರ್ವಜನಿಕವಾದ ಅವಕಾಶ ಇಲ್ಲ. ಈಗ ಇಲ್ಲಿ ಗ್ರಿಲ್ಸ್ ಹಾಕಿದ್ರಿಲ್ಲ ಹೊರಗಡೆ ಹೋಗುವಂತಿಲ್ಲ, LED ವ್ಯವಸ್ಥೆ ಮಾಡಿದ್ರಿ, ಅದು ಏನು ಉದ್ದೇಶ ಈ ರೀತಿ ಮಾಡಿರುವಂಥದ್ದು? ಮೂಲ ಉದ್ದೇಶ ಏನು ಅಂತಂದರೆ, ಒಳಗಡೆಗೆ ಮಂಡಲ ಬರೆದು ತಂತ್ರಿ ವರ್ಗದ ಒಂದು ಪೂಜೆ ನಡೀತದೆ. ಮತ್ತು ಒಳಪ್ರವೇಶದಲ್ಲಿ ಎಲ್ಲರ ಭಕ್ತಾದಿಗಳು ನಿಂತು ದೇವರನ್ನು ಇದಕ್ಕಿಡುವಂಥ ಸಾಧ್ಯತೆ ಇದೆ, ಯಾವುದು ದೇವರನ್ನ ದರ್ಶನ ಮಾಡುವ ಸಾಧ್ಯತೆ ಕೂಡ ಅಸಾಧ್ಯ. ಆದ್ದರಿಂದ ನಾವು ಇದೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ LED ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಕಾರಣ ಏನು ಅಂತಂದರೆ, ಜನರಿಗೆ ಪ್ರಾರ್ಥನೆ ರೂಪದಲ್ಲಿ ಅದರ ದರ್ಶನ ಆಗಲಿ ತಿಳುವಂಥದ್ದು ಕೂಡ ನಮ್ಮ ಒಂದು ಅಭಿಪ್ರಾಯ ಆಗಿತ್ತು. ಸರ್, ಕಳೆದ ವರ್ಷ ಏನು ಹಬ್ಬ ವಾರ್ಷಿಕ ಉತ್ಸವ ಆಯಿತು, ಈ ಗಲಾಟೆ ಆಯಿತು, ಆವಾಗ ದೇವರು ಹೊರಗೆ ಅವಭೃತ ಸ್ನಾನಕ್ಕೆ ಹೋಗಿಲ್ಲ, ಜಳಕಕ್ಕೆ ಹೋಗಿಲ್ಲ, ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ಅದ ನಂತರ ಅದನ್ನ ಯಾವ ರೀತಿ ಕಂಟಿನ್ಯೂ ಮಾಡಿದಿರಿ ಅದನ್ನ ಅಂತ? ಕಳೆದ ವರ್ಷ ಏನಾಗಿತ್ತು ಅಂತಂದರೆ, ಕೊನೆಗಳಿಗೆಲ್ಲ ಅಂದರೆ 5 ಗಂಟೆಯ ಸಮಯದಲ್ಲಿ ಏನಾಗಿದೆ ಅಂತಂದರೆ, ಒಂದಷ್ಟು ಘರ್ಷಣೆಗಳು ವಾದವಿವಾದಗಳು ಆ ಸಂದರ್ಭದಲ್ಲಿ ದೇವಸ್ಥಾನದ ಒಳಭಾಗದಿಂದ ದೇವರ ವಿಗ್ರಹವನ್ನು ತಂದು ಇದರಲ್ಲೇ ಧ್ವಜಸ್ತಂಭದ ಎದುರುಗಡೆ ನಿಲ್ಲಿಸುವಂಥ ಒಂದು ವ್ಯವಸ್ಥೆ ಆಯಿತು. ಅದೊಂದು ದೊಡ್ಡ ಕೈಘಟನೆ ಅಂತ ಹೇಳ್ಬೋದು. ಅದು ಸುಮಾರು 2 ಗಂಟೆಗಳ ಕಾಲ ಅಲ್ಲೇ ಕೂರಿಸುವಂಥ ವ್ಯವಸ್ಥೆ ಆಯಿತು. 5 ಗಂಟೆಯಿಂದ ಸುಮಾರು 7-7:30 ಗಂಟೆ ತನಕ ಇಲ್ಲೇ ಕೂರಿಸುವಂಥ ವ್ಯವಸ್ಥೆ ಆಯಿತು. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಮೂಲಕ ನಾವು ಜಳಕಕ್ಕೆ ಹೋದ್ವಿ. ಆ ಸಂದರ್ಭದಲ್ಲಿ ಊಟಕ್ಕೆ ಕೂಡ ಜಳಕ್ಕೆ ಹೋಗಿ ಬಂದು ವಾಪಸ್ ಬಂದಾಗ ಹೆಚ್ಚಿಗೆ 2:30ಇಂದ 3 ಗಂಟೆ ಆಗಿದೆ. ಹಾಗಾಗಿ ಭಾಳಷ್ಟು ಜನ ಎದೆ ಮೇಲೆ ಚಿಕ್ಕ ಮಕ್ಕಳನ್ನು ಹೊತ್ತುಕೊಂಡು ಬಂದಂಥ ಜನರಿಗೆ ಕೂಡ ಅವಕಾಶ ಆಗಿಲ್ಲ, ಊಟಕ್ಕೂ ಕೂಡ ಅವರಿಗೆ ಸಿಗಲಿಲ್ಲ. ಅದೊಂದು ತುಂಬ ಆಡಳಿತ ಮಂಡಳಿಯ ದುಃಖದ ಒಂದು ವಿಚಾರ ಕೂಡ ಹೌದು, ಒಂದು ಮರೆಯಲಾರದ ಒಂದು ಅಭಿಪ್ರಾಯ ಕೂಡ ಹೌದು. ಹಾಗಾಗಿ ಅದಕ್ಕೆ ಯಾವುದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಒಂದು ಬಂದೋಬಸ್ತನ್ನು ಮಾಡ್ಕೊಂಡು ಬಂದಿದ್ದೇವೆ. ಮುಖ್ಯವಾಗಿ ಆಡಳಿತ ಸಮಿತಿಯ ಮೂಲ ಉದ್ದೇಶ ಏನು ಅಂತಂದರೆ, ಆಡಳಿತ ನಡೆಸೋದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅದು ಆಡಳಿತ ಮಂಡಳಿಗೆ ಅಧಿಕಾರಕ್ಕೆ ಬಂದಂಥ ವಿಚಾರ. ಹಾಗಾಗಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಮೂಲ ದೇವಸ್ಥಾನಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಈ ವ್ಯತ್ಯಾಸಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟಾರೆ ದೇವಾಲಯದ ಅಧ್ಯಕ್ಷರು ಹೇಳೋ ಪ್ರಕಾರ ಕಳೆದ ವರ್ಷ ಏನು ಕೈಘಟನೆ ನಡೆಯಿತು, ಈ ವರ್ಷ ಯಾವುದು ಅರ್ಥದ ಆಗಲ್ಲ, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಅದಕ್ಕೆ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ, ಮತ್ತು ಜೊತೆಗೆ ನ್ಯಾಯಾಲಯದ ಆದೇಶ ಕೂಡ ಇದೆ, ಡ್ರೆಸ್ ಕೂಡ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರ್ಬೋದು ಅಂತ ಹೇಳುವಂಥ, ಅದರಿಂದ ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.
ಕೊಡಗು ಜಿಲ್ಲೆಯ ಕಟ್ಟೆಮಾಡು ಗ್ರಾಮದಲ್ಲಿರುವಂತಹ ಮಹಾಮೃತ್ಯುಂಜಯ ದೇವಾಲಯ ಇದೆ. ಈ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಆರಂಭವಾಗಿದೆ. ಕಳೆದ ವರ್ಷ ವಾರ್ಷಿಕೋತ್ಸವ ಸಂದರ್ಭ ಅಂದರೆ ಡಿಸೆಂಬರ್ 27ರಂದು ಒಂದು ಗಲಾಟೆ ಸಂಭವಿಸಿತು. ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರುವಂಥದ್ದು. ನಂತರ ಅದು ಒಂದು ಎರಡು ಸಮುದಾಯದ ನಡುವೆ ಒಂದು ಸಮರಕ್ಕೆ ಕೂಡ ಕಾರಣವಾಗಿತ್ತು. ಈಗ ಇದೇ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಆರಂಭವಾಗಿದೆ. ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ದೇವಾಲಯದ ಅಧ್ಯಕ್ಷರಾದ ಶಶಿ ಜನಾರ್ದನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಸಾಕಷ್ಟು ಬಂದೋಬಸ್ತ್ ಮಾಡಲಾಗಿತ್ತು. ಕಳೆದ ವರ್ಷ ಗಲಾಟೆ ಆಯಿತು. ನಂತರ ಇದು ನಿಮ್ಮ ವಾರ್ಷಿಕೋತ್ಸವ ಕೂಡ ಮೊಟಕು ಆಯಿತು ಅಂತ ಹೇಳುವಂಥದ್ದಕ್ಕೆ ಈಗ ಈ ವರ್ಷ ಯಾವ ರೀತಿ ಒಂದು ಸಿದ್ಧತೆ ಆಗಿದೆ, ಯಾವ ರೀತಿ ಭದ್ರತೆ ಕೈಗೊಂಡಿದ್ದಾರೆ ಪೊಲೀಸರು, ನೀವು ಏನು ಮನವಿ ಮಾಡಿ ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಮಹಾಮೃತ್ಯುಂಜಯ ಮಹದೇಶ್ವರ ದೇವಸ್ಥಾನದ ವಾರ್ಷಿಕೋತ್ಸವ 2025 23ನೇ ತಾರೀಕಿನಿಂದ 28ನೇ ತಾರೀಕುವರೆಗೆ ನಡೆದಿದೆ. ಬಹುಶಃ ಕಳೆದ ವರ್ಷದ ಗಲಾಟೆಯನ್ನು ಅನುಸರಿಸಿ ಒಂದಷ್ಟು ಮಾರ್ಗಸೂಚಿ ಹಾಗೂ ಪೊಲೀಸ್ ಜಿಲ್ಲಾಡಳಿತದ ಸುತ್ತೋಲೆ ಪ್ರಕಾರ ಒಂದಷ್ಟು ವ್ಯತ್ಯಾಸಗಳನ್ನು, ಅಂದರೆ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತೇಳುವಂಥ ಹಿನ್ನೆಲೆಯಲ್ಲಿ ನಾವು ದೇವಸ್ಥಾನದ ಎದುರುಭಾಗದಲ್ಲಿ ದೇವರ ದರ್ಶನ ಆಗೋ ರೀತಿಯಲ್ಲೇ ಒಂದು ಸ್ಟೀಲ್ ಗ್ರಿಲ್ಸ್ ಗೇಟನ್ನು ಹಾಕಿದ್ದೇವೆ. ಅಂದರೆ ಮುಖ್ಯ ದ್ವಾರ ಓಪನ್ ಆಗಿರ್ತದೆ, ಓಪನ್ ಆಗಿರ್ತದೆ. ಹಾಗೆ ಸ್ಟೀಲ್ ದ್ವಾರದ ಮುಖಾಂತರ ದೇವರ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ನಾವು ಜಿಲ್ಲಾಡಳಿತವನ್ನು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಜಿಲ್ಲಾಡಳಿತವನ್ನು ಕೂಡ ನಾವು ಗಣನೆ ತೆಗೊಳ್ಬೇಕಾಗ್ತದೆ. ಮತ್ತೊಂದು ವಿಚಾರ ಅಂತಂದರೆ, ಈಗಾಗಲೇ ಕೋರ್ಟಿನಲ್ಲಿ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ದೃಷ್ಟಿಯಿಂದಲೂ ಕೂಡ ಕೋರ್ಟಿಗೆ ಕೂಡ ಅಥವಾ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವನ್ನು ಪಾಲಿಸಿ ಮಾಡುವ ಮೂಲಕ ನಾವು ಈಗ ಕೆಲವು ಕುಪ್ಪತ್ತಟ್ಟಿಯನ್ನು ಹಾಕಬಹುದು ಅಂತ ಹೇಳುವಂಥ ಕೋರ್ಟ್ ಆದೇಶ ಏನಿದೆ, ಅದೇ ಪ್ರಕಾರ ನಾವು ಕುಪ್ಪತ್ತಟ್ಟಿ ಹಾಕಿದರೂ ಕೂಡ ನಾವು ಅವಕಾಶ ಮಾಡಿಕೊಡ್ತಿದ್ದೇವೆ. ಎಲ್ಲರ ಪ್ರವೇಶಕ್ಕೆ ಅವಕಾಶ ಇಲ್ಲ. ಆಡಳಿತ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು, ಅಂದರೆ 13 ಜನ ಆಡಳಿತ ಸಮಿತಿಯಲ್ಲಿದ್ದಾರೆ. ಅವರಲ್ಲಿ ಕೂಡ ಕುಪ್ಪತ್ತಟ್ಟಿ ಹಾಕುವಂಥ ಒಂದು ವ್ಯವಸ್ಥೆ ಅವರಲ್ಲಿ ಕೂಡ ಇದೆ. ಅವರಿಗೆ ನಾವು ಈಗಾಗಲೇ ಒಳಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಕಾರಣ ಏನು ಅಂತ ಇದೆ, ಯಾವುದೇ ರೀತಿಯ ಕೋರ್ಟ್ದು ಇದು ಉಲ್ಲಂಘನೆ, ನಿಯಮ ಉಲ್ಲಂಘನೆ ಆಗಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಈ ಒಂದು ಇದನ್ನ ಮಾಡ್ಕೊಂಡು ಬಂದಿದ್ದೇವೆ. ಅಂದ್ರೆ ಈ ವರ್ಷ ಭಕ್ತರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬಹುದು ಅಂತ ಹೇಳ್ತೀರಾ? ಕೋರ್ಟ್ ಆದೇಶ ಪ್ರಕಾರ ನಾವು ಕರೀಲಿಕ್ಕಾಗದಿದ್ರು ಕೂಡ ಉಡುಗೆ ಹಾಕೊಂಡು ಅವರ ಏನು ಡ್ರೆಸ್ ಕೋಡ್ ಇದೆ ಅದನ್ನು ಹಾಕೊಂಡು ಬರ್ಬೋದು, ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ದೇವಸ್ಥಾನದ ಒಳ ಪ್ರವೇಶಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ, ಸಾರ್ವಜನಿಕವಾದ ಅವಕಾಶ ಇಲ್ಲ. ಈಗ ಇಲ್ಲಿ ಗ್ರಿಲ್ಸ್ ಹಾಕಿದ್ರಿಲ್ಲ, ಹೊರಗಡೆ ಹೋಗುವಂತಿಲ್ಲ, LED ವ್ಯವಸ್ಥೆ ಮಾಡಿದ್ರಿ, ಅದು ಏನು ಉದ್ದೇಶ ಈ ರೀತಿ ಮಾಡಿರುವಂಥದ್ದು? ಮೂಲ ಉದ್ದೇಶ ಏನು ಅಂತಂದರೆ, ಒಳಗಡೆಗೆ ಮಂಡಲ ಬರೆದು ತಂತ್ರಿ ವರ್ಗದ ಒಂದು ಪೂಜೆ ನಡೀತದೆ. ಮತ್ತು ಒಳಪ್ರವೇಶದಲ್ಲಿ ಎಲ್ಲರ ಭಕ್ತಾದಿಗಳು ನಿಂತು ದೇವರನ್ನು ಇದಕ್ಕಿಡುವಂಥ ಸಾಧ್ಯತೆ ಇದೆ. ಯಾವುದು ದೇವರನ್ನ ದರ್ಶನ ಮಾಡುವ ಸಾಧ್ಯತೆ ಕೂಡ ಅಸಾಧ್ಯ. ಆದ್ದರಿಂದ ನಾವು ಇದೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ LED ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಕಾರಣ ಏನು ಅಂತಂದರೆ, ಜನರಿಗೆ ಪ್ರಾರ್ಥನೆ ರೂಪದಲ್ಲಿ ಅದರ ದರ್ಶನ ಆಗಲಿ ತಿಳುವಂಥದ್ದು ಕೂಡ ನಮ್ಮ ಒಂದು ಅಭಿಪ್ರಾಯ ಆಗಿತ್ತು. ಸರ್, ಕಳೆದ ವರ್ಷ ಏನು ಹಬ್ಬ ವಾರ್ಷಿಕ ಉತ್ಸವ ಆಯಿತು, ಈ ಗಲಾಟೆ ಆಯಿತು, ಆವಾಗ ದೇವರು ಹೊರಗೆ ಅವಭೃತ ಸ್ನಾನಕ್ಕೆ ಹೋಗಿಲ್ಲ, ಜಳಕಕ್ಕೆ ಹೋಗಿಲ್ಲ, ಅರ್ಧಕ್ಕೆ ಮೊಟಕುಗೊಳಿಸೋದಾಯಿತು. ಅದ ನಂತರ ಅದನ್ನ ಯಾವ ರೀತಿ ಕಂಟಿನ್ಯೂ ಮಾಡಿದಿರಿ ಅದನ್ನ ಅಂತ? ಕಳೆದ ವರ್ಷ ಏನಾಗಿತ್ತು ಅಂತಂದರೆ, ಕೊನೆಯ ಗಳಿಗೆಲ್ಲ ಅಂದರೆ 5 ಗಂಟೆಯ ಸಮಯದಲ್ಲಿ ಏನಾಗಿದೆ ಅಂತಂದರೆ, ಒಂದಷ್ಟು ಘರ್ಷಣೆಗಳು, ವಾದವಿವಾದಗಳು. ಆ ಸಂದರ್ಭದಲ್ಲಿ ದೇವಸ್ಥಾನದ ಒಳಭಾಗದಿಂದ ದೇವರ ವಿಗ್ರಹವನ್ನು ತಂದು ಇದರಲ್ಲೇ ಧ್ವಜಸ್ತಂಭದ ಎದುರುಗಡೆ ನಿಲ್ಲಿಸುವಂಥ ಒಂದು ವ್ಯವಸ್ಥೆ ಆಯಿತು. ಅದೊಂದು ದೊಡ್ಡ ಕೈಘಟನೆ ಅಂತ ಹೇಳ್ಬೋದು. ಅದು ಸುಮಾರು 2 ಗಂಟೆಗಳ ಕಾಲ ಅಲ್ಲೇ ಕೂರಿಸುವಂಥ ವ್ಯವಸ್ಥೆ ಆಯಿತು. 5 ಗಂಟೆಯಿಂದ ಸುಮಾರು 7-7:30 ಗಂಟೆ ತನಕ ಇಲ್ಲೇ ಕೂರಿಸುವಂಥ ವ್ಯವಸ್ಥೆ ಆಯಿತು. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಮೂಲಕ ನಾವು ಜಳಕಕ್ಕೆ ಹೋದ್ವಿ. ಆ ಸಂದರ್ಭದಲ್ಲಿ ಊಟಕ್ಕೆ ಕೂಡ ಜಳಕ್ಕೆ ಹೋಗಿ ವಾಪಸ್ ಬಂದಾಗ ಹೆಚ್ಚು ಕಮ್ಮಿ 2:30ಯಿಂದ 3 ಗಂಟೆ ಆಗಿದೆ. ಹಾಗಾಗಿ ಭಾಳಷ್ಟು ಜನ ಎದೆ ಮೇಲೆ ಚಿಕ್ಕ ಮಕ್ಕಳನ್ನು ಹೊತ್ತುಕೊಂಡು ಬಂದಂಥ ಜನರಿಗೆ ಕೂಡ ಅವಕಾಶ ಆಗಿಲ್ಲ, ಊಟಕ್ಕೂ ಕೂಡ ಅವರಿಗೆ ಸಿಗಲಿಲ್ಲ. ಅದೊಂದು ತುಂಬ ಆಡಳಿತ ಮಂಡಳಿ ದುಃಖದ ಒಂದು ವಿಚಾರ ಕೂಡ ಹೌದು, ಒಂದು ಮರೆಯಲಾರದ ಒಂದು ಅಭಿಪ್ರಾಯ ಕೂಡ ಹೌದು. ಹಾಗಾಗಿ ಅದಕ್ಕೆ ಯಾವುದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಒಂದು ಬಂದೋಬಸ್ತನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಮುಖ್ಯವಾಗಿ ಆಡಳಿತ ಸಮಿತಿಯ ಮೂಲ ಉದ್ದೇಶ ಏನು ಅಂತಂದರೆ, ಆಡಳಿತ ನಡೆಸೋದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಅದು ಆಡಳಿತ ಮಂಡಳಿಗೆ ಅಧಿಕಾರಕ್ಕೆ ಬಂದಂಥ ವಿಚಾರ. ಹಾಗಾಗಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ದೇವಸ್ಥಾನಕ್ಕೆ, ಮೂಲ ದೇವಸ್ಥಾನಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವು ಈ ವ್ಯತ್ಯಾಸಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟಾರೆ ದೇವಾಲಯದ ಅಧ್ಯಕ್ಷರು ಹೇಳೋ ಪ್ರಕಾರ ಕಳೆದ ವರ್ಷ ಏನು ಕೈಘಟನೆ ನಡೆಯಿತು, ಈ ವರ್ಷ ಯಾವುದು ಅರ್ಥದ ಆಗಲ್ಲ, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಅದಕ್ಕೆ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ, ಮತ್ತು ಜೊತೆಗೆ ನ್ಯಾಯಾಲಯದ ಆದೇಶ ಕೂಡ ಇದೆ, ಡ್ರೆಸ್ ಕೂಡ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರ್ಬೋದು ಅಂತ ಹೇಳುವಂಥ, ಅದರಿಂದ ಅದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.